45, the directed by Arjun Janya, starring ಶಿವರಾಜ್ ಕುಮಾರ್, ಉಪೇಂದ್ರ ಆ್ಯಂಡ್ ರಾಜ್ಬಿ ಶೆಟ್ಟಿ. ಸೊ ಈ ಸಿನಿಮಾಗೆ ಸಖತ್ ಹೈಪ್ ಇತ್ತು, ನಿಮಗೂ ಕೂಡ ಗೊತ್ತು. ಸೊ ಆ ಹೈಪ್ನ ಮೇಂಟೈನ್ ಮಾಡಿದೆಯಾ? ಸೊ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರ ಒನ್ಲೈನ್ ಸ್ಟೋರಿ ಬಂದು ಬೇಡ ಅಂದ್ಕೊಳ್ತೀನಿ. ಏನಕ್ಕೆ ಅಂದರೆ ಟ್ರೇಲರು ಕೂಡ ಅವರು ಹೇಳಿಲ್ಲ. ಸೊ ನನಗಷ್ಟು ಒನ್ಲೈನ್ ಕೂಡ ಚೆನ್ನಾಗಿ ಹೇಳಕ್ಕೆ ಬರಲ್ಲ. ಸೊ ಅದರಿಂದ ಸ್ವಲ್ಪ ನಾವು ಸಸ್ಪೆನ್ಸಲ್ಲೇ ಇಡೋಣ ಅಂತ ನಾನು ಹೇಳ್ತಾ ಇಲ್ಲ. ಸೊ ಎಲ್ಲೋ ನಿಮಗೆ ಅದು ಸ್ಪಾಯ್ಲರ್ ಕೂಡ ಆಗ್ಬೋದು. ಸೊ ಸಿನಿಮಾದಲ್ಲಿ ನನಗೇನು ಇಷ್ಟ ಆಯಿತು ಅಂದರೆ, ಸಿನಿಮಾದಲ್ಲಿ ತೊಗೊಂಡಂಥ ಐಡಿಯಾ, ಈ ಥರ ಒಂದು ಐಡಿಯಾ ಎಲ್ಲರಿಗೂ ಸ್ವಲ್ಪ ಹಿಂಗೆ ಆಗಿರುತ್ತೆ, ಹಿಂಗೆ ಆಗ್ಬೋದು ಅಂತ ನಾವು ಅನ್ಕೊಂಡಿರ್ತೀವಿ. ಬಟ್ ಅದನ್ನು ಸಿನಿಮಾ ರೂಪದಲ್ಲಿ ಅರ್ಜುನ್ ಜನ್ಯ ಅವರು ತೋರಿಸಿದ್ದಾರೆ. ಸೊ ತುಂಬ ಡಿಫ್ರೆಂಟಾಗಿತ್ತು ಐಡಿಯಾ. ಹಾಗೆ ಇದರ 30 ಮಿನಿಟ್ಸ್ ಏನಿತ್ತು ಸಖತ್ತಾಗಿ ಬರೆದಿದ್ದಾರೆ. ಸಖತ್ ಇಂಟೆನ್ಸ್ ಸೀನ್ಸ್ಗಳನ್ನ ಅಲ್ಲಿ ಕಾಣಿಸುತ್ತೆ. ವಿತೌಟ್ ಬೋರೇ ಆಗಲ್ಲ ಆ 30 ಮಿನಿಟ್ಸ್. ಶಿವಣ್ಣ ಎಂಟ್ರಿ ಅಂತೂ ಸಖತ್ ಹೈಪ್ ಕೊಡುತ್ತೆ. ಫ್ಯಾನ್ಸ್ಗಂತೂ ಕೇಳಬೇಕಾ, ಆ ಲೆವೆಲ್ಗಿದೆ ಶಿವಣ್ಣಗೆ ಅವ್ರ ಎಂಟ್ರಿ. ಹಾಗೆ ಉಪೇಂದ್ರ ಅವರು ಕೂಡ ಚೆನ್ನಾಗಿತ್ತು. ರಾಜ್ಬಿ ಶೆಟ್ಟಿ ಅವ್ರನ್ನ ಒಂದು ಲೆವೆಲಿಗೆ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಇಲ್ಲಿ ಉಪೇಂದ್ರ ಅವ್ರ ಕ್ಯಾರೆಕ್ಟರ್ ಬರೆದಿರೋ ರೀತಿ ನಂಗೆ ಸಖತ್ ಇಷ್ಟ ಆಯಿತು. ತುಂಬ ಡಿಫ್ರೆಂಟಾಗಿ ಬರೆದಿದ್ದಾರೆ. ಅಂದರೆ ಉಪೇಂದ್ರ ಅವ್ರನ್ನ ಯಾವ ರೀತಿ ನಾವು ಡಿಫ್ರೆಂಟಾಗಿ ಕ್ಯಾರೆಕ್ಟರ್ಸ್ ನೋಡ್ತೀವಿ, ಸೊ ಅದನ್ನು ಎಲ್ಲ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅರ್ಜುನ್ ಜನ್ಯ ಅವರು. ಇಲ್ಲಿ ಸಖತ್ತಾಗಿರೋ ಫ್ಯಾನ್ ಸರ್ವಿಸ್ನ ಇಟ್ಟಿದ್ದಾರೆ. ಕ್ಲೈಮ್ಯಾಕ್ಸ್ವರೆಗೂ ಕೂಡ ನಿಮ್ಮ ಫ್ಯಾನ್ ಸರ್ವಿಸ್ ಅಂತೂ ಸಖತ್ತಾಗಿರುತ್ತೆ. ಆ ಸಿನಿಮಾ ಹೋಗೋದು ಕೂಡ ಗ್ರಾಫ್ ಚೆನ್ನಾಗಿದೆ. ಈವನ್ ಆ ಐಡಿಯಾಲಜಿ ಏನಿದೆ, ಕ್ಲೈಮ್ಯಾಕ್ಸಲ್ಲಿ ಬಂದಂಥ ಶಿವ ತಾಂಡವ ಆಗಿರ್ಬೋದು, ಲೈಕ್ಲಿ ಸಖತ್ ಇಷ್ಟ ಆಯ್ತು ನನಗೆ. ಸೊ VFX ಬಗ್ಗೆ ಲಾಸ್ಟಲ್ಲಿ ಮಾತಾಡ್ತೀನಿ. ಸಖತ್ತಾಗಿತ್ತು ಆ್ಯಂಡ್ ಹೈ ಮೂಮೆಂಟ್ ಜೊತೆಗೆ ಎಂಡ್ ಮಾಡಿದರು ಅಂತ ನನಗೆ ಅಂದ್ಕೊಳ್ತೀನಿ. ಇಲ್ಲಿ ಕ್ಯಾರೆಕ್ಟರ್ ಬರೆದಿರೋರು ಕೂಡ ಮೂರೇ. ಸೊ ಸಖತ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಆ 3 ಕ್ಯಾರೆಕ್ಟರ್ಗೆ. ಸೊ ಚೆನ್ನಾಗಿ ಬರೆದಿದ್ದಾರೆ ಆ 3 ಕ್ಯಾರೆಕ್ಟರ್ಸ್. ಆಮೇಲೆ ಉಳ್ಕಿದ ಕ್ಯಾರೆಕ್ಟರ್ಸ್ ಬಗ್ಗೆ ಮುಂದೆ ಮಾತಾಡೋಣಂತೆ. ಸೊ ಇಲ್ಲಿ ಎಲ್ಲರಿಗೂ ಕೂಡ ಫ್ಯಾನ್ ಸರ್ವಿಸ್ ಇದೆ. ಈವನ್ ರಾಜ್ಬಿ ಶೆಟ್ಟಿ ಅವ್ರು ಕೂಡ ಒಂದು ಸಖತ್ ಅವರ ಫ್ಯಾನ್ ಸರ್ವಿಸ್ ಇದ್ರೋದ್ರಿಂದ ಸಖತ್ ಹೈಪ್ ಕೊಡ್ತು. ನನಗಂತೂ ಸಖತ್ ಇಷ್ಟ ಆಯ್ತದು. ಆ್ಯಂಡ್ ಉಪೇಂದ್ರ ಅವರು ಕೇಳಬೇಕಾ, ಮೊದಲೇ ಆ ಕ್ಯಾರೆಕ್ಟರ್ ಸಖತ್ ಸೈಕ್ ಥರ ಬರೆದಿದ್ದಾರೆ. ಆ್ಯಂಡ್ ಉಪೇಂದ್ರ ಅವರು ಅದರಲ್ಲಿ ಹೈ ಮಾಸ್ಟರ್. ಸೊ ಅದೇ ಇನ್ನು ಆ್ಯಕ್ಟಿಂಗ್ ಕಡೆ ಹೋಗೋದಾದರೆ, ಮೊದಲೇ ಹೇಳಿದೆ ಉಪೇಂದ್ರ ಅವರು ಸಖತ್ತಾಗಿ ಮಾಡಿದ್ದಾರೆ. ಇನ್ನು ಶಿವಣ್ಣ ಅವರಂತೂ ಕೇಳಬೇಕಾ, ಬೇರೆ ಲೆವೆಲ್. ಇನ್ನು ರಾಜ್ಬಿ ಶೆಟ್ಟಿ ಅವರು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಅದ ನಂತರ ಮ್ಯೂಸಿಕ್ ಕಡೆ ಹೋಗೋದಾದರೆ ಅರ್ಜುನ್ ಜನ್ಯ ಅವರು ನಂಗೆ ಸಖತ್ ಇಷ್ಟ. ಇತ್ತೀಚೆಗಂತೂ 2.0 ಅನ್ಬೋದು ನಾವು. ಗೋಸ್ಟಿಂದ ಅವರು ಮ್ಯೂಸಿಕ್ ಮಾತ್ರ ಬೆಂಕಿ ಲೆವೆಲ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಈ ಸಿನಿಮಾದಲ್ಲೂ ಕೂಡ ಸಖತ್ ಕೊಟ್ಟಿದ್ದಾರೆ. ಈವನ್ ಡೈರೆಕ್ಷನಲ್ಲೂ ಕೂಡ ತುಂಬ ಬ್ಯುಸಿಯಾಗಿದ್ದರು. ಆ ಮ್ಯೂಸಿಕಿಂದ ಥಿಯೇಟ್ರಲ್ಲಿ ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇತ್ತು. ಸಖತ್ತಾಗಿ ಕೊಟ್ಟಿದ್ದಾರೆ. ಇನ್ನು ನೆಗೆಟಿವ್ಸ್ ಕಡೆ ಬಂದರೆ, ಸೊ ನೀವೇನಾದರೂ ಫ್ಯಾನ್ಸ್ ಆಗಿದ್ದರೆ ಈ ಸಿನಿಮಾ ನಿಮಗೆ ಸಖತ್ ಗುಡ್ ವಾಚ್ ಆಗುತ್ತೆ, ಹೋಗಿ ನೋಡಿ. ಕೆಲವೊಂದು ನೆಗೆಟಿವ್ಸ್ ಫ್ಯಾನ್ಸ್ ಅಪ್ಲೈ ಆಗಲ್ಲ, ಸೊ ಅದಕ್ಕೆ ಹೋಗಿ ನೋಡಿ ಅಂದಿದ್ದು. ಸೊ ಉಳಿದವ್ರಿಗೆ ಪೂರ್ತಿ ನೋಡಿ ಅಂತ ಹೇಳ್ತೇನೆ. ಸೊ ಇದರ ನೆಗೆಟಿವ್ಸ್ ಕಡೆ ಬಂದರೆ, ನನಗೆ ಸಿನಿಮಾದ ಆ ಕೆಲವೊಂದು ಕಾಮಿಡಿ ಸೀಕ್ವೆನ್ಸ್ ಏನಿತ್ತು ಅವೆಲ್ಲ ನನಗೇನು ವರ್ಕ್ ಆಗಲಿಲ್ಲ ಆ್ಯಂಡ್ ಬೋರ್ ಕೂಡ ಆಯಿತು ನನಗೆ. ಇನ್ನು ಕೆಲವೊಂದು ಸೀನ್ಸ್ನ ಏನು ಮಾಡಿದ್ದಾರೆ, ಪದೇ ಪದೇ ತೋರಿಸಿದ್ದಾರೆ. 2 ಸಲ ತೋರಿಸಿದ್ದಾರೆ ಅದೇ ಸೀನ್ನ ಬೇರೆ ಕ್ಯಾರೆಕ್ಟರ್ ಜೊತೆ. ಅದು ಎಲ್ಲಿ ಅನ್ನಂದರೆ ಸಖತ್ ಬೋರ್ ಆಯಿತು ಅಂತ ಅನ್ನಿಸ್ತು. ಸ್ವಲ್ಪ ಎಡಿಟಿಂಗಲ್ಲಿ ಅದನ್ನು ಡಿಫ್ರೆಂಟಾಗಿ ಮಾಡಿದರೆ ಆ ಬೋರ್ ಆಗೋ ಸಿಚುವೇಷನಲ್ಲಿ ಇರ್ತಿರಲಿಲ್ಲ ಅಂತ ನನಗೆ ಅನ್ನಿಸ್ತು. ಹಾಗೆ ಇವ್ರು ಏನು ಫ್ಯಾನ್ ಸರ್ವಿಸ್ನ ಇಟ್ಕೊಂಡಿದ್ದಾರೆ ಚೆನ್ನಾಗಿದೆ. ಬಟ್ ಆ ಕತೆಗೆಲ್ಲ ಎಲ್ಲೋ ಬ್ಲೆಂಡ್ ಆಗಿರೋದು ಸ್ವಲ್ಪ ಎಲ್ಲೋ ಸಿಂಕ್ ಆಗಲಿಲ್ಲ ಅಂತ ನನಗೆ ಅನ್ನಿಸ್ತು. ಅದನ್ನು ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರೆ ಚೆನ್ನಾಗಿರೋದು. ಹಾಗೆ ಕೆಲವೊಂದು ಕಡೆ ಫಸ್ಟ್ ಹಾಫ್ ಅದೇನು 30 ಮಿನಿಟ್ಸ್ ಅಂದಿಲ್ಲ ನನಗೆ, ಅದನ್ನು ಬಿಟ್ಟರೆ ಸ್ವಲ್ಪ ಎಲ್ಲೋ ಸಿನಿಮಾ ಬೋರ್ ಹೊಡೆಯುತ್ತೆ. ಇವರು ಆ 3 ಕ್ಯಾರೆಕ್ಟರ್ಗೆ ಸಖತ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಓಕೆ ಇರಲಿ, ಬಟ್ ಬೇರೆ ಕ್ಯಾರೆಕ್ಟರ್ ಕೂಡ ಆ ಇಂಪಾರ್ಟೆನ್ಸ್ ಅನ್ನೋದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆ ಕ್ಯಾರೆಕ್ಟರ್ ತುಂಬ ವೀಕಾಗಿ ಅಂತ ಅನಿಸುತ್ತೆ. ಇನ್ನು ಇದರ ಕಾನ್ಫ್ಲಿಕ್ಟ್ ಏನಿದೆ ತುಂಬ ಚಿಕ್ಕದು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಕೊನೆಯಲ್ಲಿ. ಆ ಯುದ್ಧ ಸೀಕ್ವೆನ್ಸ್ ನಂಗೆ ಸಖತ್ ಇಷ್ಟ ಆಯಿತು. ಬಟ್ ಅದರ ಎಡಿಟಿಂಗ್ ಎಲ್ಲೋ ಸ್ವಲ್ಪ ಮಿಸ್ ಆಯಿತು ಅಂತ ಅನ್ನಿಸ್ತು. ಇವ್ರು ಹೆಂಗೆ ಮಾಡಿದ್ದಾರೆ ಅಂದರೆ, ಮಧ್ಯ ಒಳ್ಳೆ ಸೀನ್ಸ್ನ ಇಟ್ಟಿದ್ದಾರೆ. ಅದೇ ಥರ ಸ್ವಲ್ಪ ಬೋರ್ ಆಗೋ ಸಿಚುವೇಶನ್ ಕೂಡ ಇಟ್ಟಿದ್ದಾರೆ. ಸಿನಿಮಾ ತುಂಬ ಸುತ್ತುತ್ತೆ ಅನಿಸುತ್ತೆ. ಆ್ಯಂಡ್ ಅಲ್ಲೇ ಎಲ್ಲೋ ಬೋರ್ ಆಗಿದೆ ಅಂತ ಅನಿಸುತ್ತೆ. ಸ್ವಲ್ಪ ಟ್ರಿಮ್ ಮಾಡಿದ್ರು ಕೂಡ ಬೆಟರ್ ಆಗಿರ್ಬೋದಿತ್ತು ಅಂತ ಅನ್ನಿಸ್ತು. ಹಾಗೆ VFX, ಆ ಕ್ಲೈಮ್ಯಾಕ್ಸಲ್ಲಂತೂ VFX ಇನ್ನೂ ಬೆಟರ್ ಆಗಿದ್ದಿದ್ರೆ ಒಂದು ಅಜ್ಜಿ ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಿರೋದು. ನನ್ನ ತಮ್ಮನೇಲಿ ಕೂಡ ಚೇಂಜ್ ಆಗಿರೋದು ಅಲ್ಲೆಲ್ಲೋ ತುಂಬಾ ಇದಾಗಿತ್ತು. ಏನಕ್ಕೆ ಅಂದರೆ ಇದು ಫ್ಯಾನ್ ಇಂಡಿಯಾ ಸಿನಿಮಾ ಸರ್. ನೀವು ಫ್ಯಾನ್ ಇಂಡಿಯಾ ಲೆವೆಲಿಗೆ ಮಾಡ್ತಾಯಿದ್ದಾರೆ, ಆ ಲೆವೆಲಿಗೆ ಒಂದು VFXನ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ನಾನು VFX ಬಗ್ಗೆ ಈ ಲೆವೆಲಿಗೆ ಮಾತಾಡೋನು ಅಲ್ವೇ ಇಲ್ಲ. ಏನಕ್ಕೆ ಅಂದರೆ ಸಿನಿಮಾ ಚೆನ್ನಾಗಿತ್ತು, ಓಕೆ ಬಿಡು ಏನು ಗುರು ಆಗಿಬಿಡಿ ಅಂತ ಮಾತಾಡ್ತೀನಿ. ಬಟ್ ಇವರು ಆಗಸ್ಟಿಗೆ ಬರಬೇಕಾಗಿತ್ತು, ಗೊತ್ತು ನಿಮಗೆ. ಸೊ ಏನಕ್ಕೆ ಬರಲಿಲ್ಲ ಅಂದರೆ VFX ಇದರಿಂದ ತೊಂದರೆ ಆಗಿದೆ ಅಂತಂದರು. VFX ಬೆಟರ್ ಮಾಡ್ತಾಯಿದ್ದಾರೆ ಅಂತ ನನಗೆ ಅಲ್ಲಿ ಅನ್ನಿಸ್ತು. ಸೊ ಅದರಿಂದ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೆ VFX ಮೇಲೆ. ಟ್ರೇಲರಲ್ಲಿ ಸ್ವಲ್ಪ ಎಲ್ಲೋ ಮತ್ತೆ ಅದೇ ಥರ ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ತು. ಬಟ್ ಸಿನಿಮಾದಲ್ಲಿ ನೋಡಬೇಕಾದ್ರೆ ಹೆಂಗಂತ ನಾನು ಅದು ಕೂಡ ಹೇಳಿದ್ದೆ ನಿಮಗೆ. ಬಟ್ ಸಿನಿಮಾದಲ್ಲೂ ಕೂಡ ತುಂಬ ಆರ್ಟಿಫಿಷಿಯಲಾಗಿ ಕಾಣಿಸುತ್ತೆ.
ಅದನ್ನು ತುಂಬ ಬೆಟರ್ ಮಾಡಿದರೆ ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಿರೋದು ಈ ಸಿನಿಮಾ ಅಂತ ನನಗೆ ಅನಿಸುತ್ತೆ. ಬೆಟರಾಗಿ ಈ ಸಿನಿಮಾನ ಯಾವ ಥರ ಇದೆ ಅಂತಂದರೆ, ಈ ಸಿನಿಮಾ ನನಗೆ ಡೀಸೆಂಟ್ ಎಕ್ಸ್ಪೀರಿಯನ್ಸ್ ಕೊಡ್ತು. ಇನ್ನೂ VFX ಬೆಟರ್ ಇದ್ದಿದ್ದರಿಂದ, ಹಾಗೆ ಕೆಲವೊಂದು ಕ್ಯಾರೆಕ್ಟರ್ಸ್ನ ಚೆನ್ನಾಗಿ ಬಿಲ್ಡ್ ಮಾಡಿದರೆ ಈ ಸಿನಿಮಾ ಗುಡ್ ಎಕ್ಸ್ಪೀರಿಯನ್ಸ್ ಕೊಟ್ಟಿರೋದೇನೋ ಗೊತ್ತಿಲ್ಲ. ಬಟ್ ಶಿವಣ್ಣ ಅವ್ರ ಫ್ಯಾನ್ಸು, ಹಾಗೆ ಯಾರಾದರೂ ಉಪೇಂದ್ರ ಅವ್ರ ಫ್ಯಾನ್ಸ್ ಏನಾದರೂ ಇದ್ದರೆ ಈ ಸಿನಿಮಾ ನಿಮಗೆ ಸಖತ್ ಗುಡ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಇನ್ನು ಉಳಿದವರಿಗೆ ನಿಮ್ಮ ಇಷ್ಟ ಅಂತೀನಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ರಿವ್ಯೂ. ಸೊ ಮಾರ್ಕ್ ರಿವ್ಯೂ ಸ್ವಲ್ಪ ಲೇಟಾಗಿ ಬರ್ಬೋದು, ಸೊ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಕೇಳ್ತಾ, ಸೊ ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.